ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ಟಾಗಿ ಕೊಚ್ಚಿಕೊಂಡು ಹೋಗಿರುವಂಥ ಘಟನೆ ನಿನ್ನೆ ಮಧ್ಯರಾತ್ರಿ ನಡೆದಿರುವಂತಹದ್ದು. ನಾನೀಗ ಕ್ರಸ್ಟ್ ಗೇಟ್ ಗಟ್ಟಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿದ್ದೀನಿ. ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದ ಹೊರಭಾಗದಲ್ಲಿರ್ತಕ್ಕಂಥ ಈ TB ಜಲಾಶಯದಲ್ಲಿ TB ಡ್ಯಾಮ್ನ ಮುಂಭಾಗದಿಂದ ಈ ಒಂದು ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಏನು ಈ ತುಂಗಭದ್ರಾ ಜಲಾಶಯ ಕಳೆದ 2 ವರ್ಷ ಆದಮೇಲೆ ಈ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ನಿನ್ನೆ ರಾತ್ರಿ ಏಕಾಏಕಿ ಆ ಒಂದು ಏನು 33 ಕ್ರಸ್ಟ್ ಗೇಟ್ಗಳಿದ್ದಾವೆ. ಆ ಕ್ರಸ್ಟ್ ಗೇಟ್ಗಳ ಪೈಕಿ ಕ್ರಸ್ಟ್ ಗೇಟ್ ನಂಬರ್ 19 ಏನಿದೆ ಆ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗೋದ್ರ ಮೂಲಕ ಆ ಒಂದು ಕ್ರಸ್ಟ್ ಗೇಟ್ ಈಗ ಸಂಪೂರ್ಣವಾಗಿ ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಕ್ರಸ್ಟ್ ಗೇಟ್ ಕಟ್ ಆದಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಕೊಪ್ಪಳ, ವಿಜಯನಗರ, ಬಳ್ಳಾರಿ ಜಿಲ್ಲೆಗಳಲ್ಲಿ ಕೂಡ ಒಂದು ಪ್ರವಾಹದ ಭೀತಿನೇ ಎದುರಾಗಿದೆ ಅಂತಲೇ ಹೇಳ್ಬೋದು. ಏನು ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಈ ತುಂಗಭದ್ರಾ ಜಲಾಶಯದಲ್ಲಿ ಬರೋಬ್ಬರಿ 105 TMC ನೀರು ಕೂಡ ಸಂಗ್ರಹ ಮಾಡಿತ್ತು. ಇನ್ನು 2 ದಿನಗಳಲ್ಲಿ ಖುದ್ದು CM ಅವರೇ ಬಂದು ಈ ಒಂದು ಜಲಾಶಯಕ್ಕೆ ಬಾಗಿನ ಅರ್ಪಣೆ ಸಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಏಕಾಏಕಿ 2 ದಿನಗಳ ಏನು ಬಾಗಿನ ಅರ್ಪಣೆ 2 ದಿನಗಳ ಮುಂಚೆಯೇ ಈ ಒಂದು ಕ್ರಸ್ಟ್ ಗೇಟ್ ಓಪನ್ ಆಗೋದ್ರ ಮೂಲಕ ಏನು ತುಂಗಭದ್ರಾ ಜಲಾಶಯದಲ್ಲಿರ್ತಕ್ಕಂಥ ಅಪಾರ ಪ್ರಮಾಣದ ನೀರನ್ನು ಇದೀಗ ನದಿಗೆ ಹರಿಬಿಡಲಾಗ್ತಾ ಇದೆ. ಈ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ನದಿ ಪಾತ್ರಕ್ಕೆ ನೀರು ಜಲಾಶಯದಿಂದ ಹರಿಬಿಟ್ಟ ನೆಲೆಯಲ್ಲಿ ಈ ರಭಸವಾಗಿ ಹರಿತಕ್ಕಂಥ ನೀರು ಈಗಾಗಲೇ ನದಿ ಪಾತ್ರ ಕೂಡ ಏನು ಹಲವು ಗ್ರಾಮಗಳಲ್ಲಿ ಸಂಕಷ್ಟದ ಭೀತಿಯನ್ನು ಎದುರಾಗುವಂತೆ ಮಾಡಿದೆ. ಈಗಾಗಲೇ ವಿಜಯನಗರ ಜಿಲ್ಲೆ ಆಗಿರ್ಬೋದು, ಕೊಪ್ಪಳ ಹಾಗೂ ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ನದಿ ಪಾತ್ರದ ಗ್ರಾಮಗಳಲ್ಲೂ ಕೂಡ ಎಚ್ಚರಿಕೆಯ ಸಂದೇಶವನ್ನು ಕೂಡ ಸಾರಿರುವಂತಹದ್ದು. ಯಾವುದೇ ಕಾರಣಕ್ಕೂ ನದಿ ಪಾತ್ರದ ಜನರು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ನದಿಯಿಂದ ದೂರ ಇರಬೇಕನ್ನುವಂಥ ಈಗಾಗಲೇ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಇನ್ನೊಂದು ಕಡೆಗೆ ಈ ಕ್ರಸ್ಟ್ ಗೇಟನ್ನು ರಿಪೇರಿ ಮಾಡೋದಕ್ಕಾಗಿ ಏನು 105 TMC ಏನು ಭರ್ತಿಯಾಗಿರುವಂಥ ಈ ಜಲಾಶಯವನ್ನು ಬರೋಬ್ಬರಿ 50 ರಿಂದ 60 TMC ಏನು ಜಲಾಶಯದಿಂದ ಸಂಗ್ರಹವಾಗಿರುವಂತಹ ನೀರನ್ನು ಹೊರಗೆ ಬಿಟ್ಟಾಗ ಮಾತ್ರ ಆ ಕ್ರಸ್ಟ್ ಗೇಟ್ ಕುಂದಿರಲಿಸಲು ಸಾಧ್ಯ ಅಂತ ಈಗಾಗಲೇ ಏನು ಈ ಒಂದು ತಾಂತ್ರಿಕ ಮಂಡಳಿ ಏನಿದೆ ಈ TB ಡ್ಯಾಮ್ನ ಇಂಜಿನಿಯರ್ಸ್ ಆಗಿರ್ಬೋದು ಮತ್ತು ನುರಿತ ತಜ್ಞರು ಕೂಡ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ನ್ಯೂಸ್ ಫಸ್ಟ್ಗೆ ಕೂಡ ಲಭ್ಯ ಆಗಿರುವಂತು. ಈಗಾಗಲೇ ಈ ಕ್ರಸ್ಟ್ ಗೇಟ್ನ ದುರಸ್ತಿ ಮಾಡಲಿಕ್ಕೆ ಹೈದರಾಬಾದ್ ಹಾಗೂ ಬೆಂಗಳೂರಿನ ನುರಿತ ತಜ್ಞರು ಕೂಡ ಇದೀಗ ಹೊಸಪೇಟೆ ನಗರದತ್ತ ಧಾವಿಸ್ತಿದ್ದಾರೆ. ಇನ್ನೊಂದು ಕಡೆಗೆ ಏನು ಈ ತುಂಗಭದ್ರಾ ಜಲಾಶಯದ TB ಮಂಡಳಿ ಕೂಡ ಏನು ಮೇಲಿಂದ ಮೇಲೆ ಏನು ನಿನ್ನೆ ಮಧ್ಯರಾತ್ರಿಯಿಂದಲೂ ಕೂಡ ಮೇಲಿಂದ ಮೇಲೆ ಸಭೆ ನಡೆಸಿ ತ್ವರಿತವಾಗಿ ಯಾವ ರೀತಿಯಾಗಿ ಈ ಗೇಟ್ಗಳನ್ನು ಏನು ದುರಸ್ತಿ ಮಾಡಿ ನೀರನ್ನು ತಡೆ ಹಿಡಿಯಬಹುದು ಅನ್ನುವಂತಹ ಆಲೋಚನೆ ಕೂಡ ಮುಂದಾಗಿರುವಂಥದ್ದು. ಈಗಾಗಲೇ ಈ ನಿಟ್ಟಿನಲ್ಲಿ ಮಧ್ಯರಾತ್ರಿ ಏನು ಈ ಕ್ರಸ್ಟ್ ಗೇಟ್ ಏನು ಕಟ್ಟಾಗಿ ತೇಲ್ಕೊಂಡು ಹೋಗಿತ್ತು. ಅದೇ ಸಂದರ್ಭ ಮಾಹಿತಿ ತಿಳಿದ ಸಂದರ್ಭದಲ್ಲಿ SP ಆಗಿರಬಹುದು ಮತ್ತು ಸ್ಥಳೀಯ ಶಾಸಕ ಗವಿಯಪ್ಪ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸಂಪೂರ್ಣವಾಗಿ ಮಾಹಿತಿಯನ್ನು ಸಂಗ್ರಹ ಕೂಡ ಮಾಡಿರುವಂತಹದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.